ಸ್ನೇಹಿತರೆ ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮೊನ್ನೆಷ್ಟೇ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆದಿದೆ. ಅದಾದ ಮೇಲೆ ವಿಮಾನ ದುರಂತದ ಸುದ್ದಿಗಳು ದಿನೇ ಬರ್ತಾನೆ. ಅದರಲ್ಲಿ ಸಣ್ಣ ಮಟ್ಟಿಗಿರ್ಬೋದು, ದೊಡ್ಡ ಮಟ್ಟಿಗಿರ್ಬೋದು, ಒಟ್ಟು ಈ ಒಂದು ವಿಮಾನಯಾನಕ್ಕೆ ಸಂಬಂಧಿಸಿದಂತಹ ಸುದ್ದಿಗಳೇ ಅತಿ ಹೆಚ್ಚು ಭಾರತದಲ್ಲಿ ರಾರಾಜಿಸುತ್ತಿವೆ. ಇದರ ಮಧ್ಯೆ ಬಾಂಬ್ ಬೆದರಿಕೆ ಹಿನ್ನೆಲೆ ಇಂದು ಹೈದರಾಬಾದ್ನ ಏರ್ಪೋರ್ಟ್ನಲ್ಲಿ ಇಳಿಯಲು ಅನುಮತಿ ಸಿಗದ ಕಾರಣ ಲುಫ್ತಾನ್ಸ್ ವಿಮಾನ ಜರ್ಮನಿಯ ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣಕ್ಕೆ ವಾಪಸ್ ಆಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದಿದೆ ಅಂತ ಹೈದರಾಬಾದ್ನ ಏರ್ಪೋರ್ಟ್ನ ಅಧಿಕಾರಿಯೊಬ್ಬರು ಹೇಳಿದರು. ಮತ್ತೊಂದೆಡೆ ಹೈದರಾಬಾದ್ನಲ್ಲಿ ವಿಮಾನ ಲ್ಯಾಂಡ್ ಆಗಲು ಅನುಮತಿ ಸಿಕ್ಕಿಲ್ಲ ಅಂತ ಲುಫ್ತಾನ್ಸ್ ವಿಮಾನಯಾನ ಸಂಸ್ಥೆ ತಿಳಿಸಿದೆ. IH752 ಲುಫ್ತಾನ್ಸ್ ವಿಮಾನವು ಜರ್ಮನಿಯಿಂದ ಹೊರಟಿತ್ತು. ಸೋಮವಾರ ಮುಂಜಾನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಬೇಕಿತ್ತು. ಆದರೆ ಹೈದರಾಬಾದ್ನಲ್ಲಿ ಇಳಿಯಲು ನಮ್ಮ ವಿಮಾನಕ್ಕೆ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ವಿಮಾನ ಯು ಟರ್ನ್ ತೆಗೆದುಕೊಂಡು ವಾಪಸ್ ಆಗಿದೆ ಅಂತ ಲುಫ್ತಾನ್ಸ್ ವಿಮಾನ ಸಂಸ್ಥೆ ಮಾಹಿತಿಯನ್ನು ನೀಡಿದೆ. ಭಾರತೀಯ ವಾಯು ಪ್ರದೇಶದ ಹೊರಗಿರುವಾಗಲೇ ಬಾಂಬ್ ಬೆದರಿಕೆ ಬಂದ ಕಾರಣ ವಿಮಾನವು ಜರ್ಮನಿಗೆ ಮರಳಿದೆ ಅಂತ ಹೈದರಾಬಾದ್ ವಿಮಾನ ನಿಲ್ದಾಣದ ಅಧಿಕಾರಿಯೊಬ್ಬರು ಸ್ಪಷ್ಟಪಡಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ಪುಕೆಟ್ನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡುತ್ತೆ. ಜೂನ್ 13ರಂದು ಥೈಲ್ಯಾಂಡ್ನ ಪುಕೆಟ್ನಿಂದ ದೆಹಲಿಗೆ ಬರುತ್ತಿದ್ದಂಥ ಏರ್ ಇಂಡಿಯಾ ವಿಮಾನಕ್ಕೆ ಬಾಂಬ್ ಬೆದರಿಕೆ ಬಂದ ಕಾರಣ ಅವತ್ತು ಕೂಡ ಪುಕೆಟ್ಗೆ ಹಿಂದಿರುಗಿ ತುರ್ತು ಭೂಸ್ಪರ್ಶವನ್ನು ಮಾಡಿತ್ತು. AI379 ವಿಮಾನ ಪುಕೆಟ್ನಿಂದ ಬೆಳಗ್ಗೆ 9:30 ಹೊರಟು ನವದೆಹಲಿಗೆ ಬರುತ್ತಿದ್ದಾಗ ಅದಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು. ಆವಾಗ ಅದು ಕೂಡ ಬೇರೆ ಕಡೆ ತುರ್ತು ಸ್ಪರ್ಶವನ್ನ ಮಾಡಿತ್ತು. ಮತ್ತೆ ಲುಫ್ತಾನ್ಸ್ನಿಂದ ಇವತ್ತು ಹೈದರಾಬಾದ್ಗೆ ಬರಬೇಕಿದ್ದಂತಹ ಆ ಒಂದು ವಿಮಾನಕ್ಕೂ ಕೂಡ ಬಾಂಬ್ ಬೆದರಿಕೆ ಬಂದ ಹಿನ್ನೆಲೆ ಇವತ್ತು ಮತ್ತೆ ಜರ್ಮನಿಗೆ ವಾಪಸ್ ಆಗಿದೆ. ಅಂದರೆ ಸ್ನೇಹಿತರೆ, ಇಲ್ಲಿ ನಾವೊಂದು ಅಂಕಿಅಂಶವನ್ನು ಗಮನಿಸಿದರೆ ಬಾಂಬ್ ಬೆದರಿಕೆ, ತುರ್ತು ಭೂಸ್ಪರ್ಶಗಳು ಇವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ರೆಡಾರ್ಗಳು ಒಳ್ಳೆಯ ರೆಡಾರ್ಗಳನ್ನು ಬಳಸಬೇಕು ಮತ್ತು ಈ ರೀತಿಯ ಅಪಘಾತಗಳಿಂದ ನಾವು ಕೂಡ ಬಚಾವ್ ಆಗಬೇಕು ಮತ್ತು ನಮ್ಮ ದೇಶದ ಪ್ರಯಾಣಿಕರುಗಳು ಬಚಾವ್ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಮತ್ತು ವಿವಿಧ ಟೆಕ್ನಾಲಜಿಗಳನ್ನು ಬಳಸಿ ನಮ್ಮವರ ಪ್ರಾಣ ಉಳಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.